ಇನ್ನೇನು ಹೊಸ ವರ್ಷ ಹತ್ರ ಬರ್ತಿದೆ. ನಶೆ ಏರಿಸಿಕೊಂಡು ಹೊಸ ವರ್ಷವನ್ನ ವೆಲ್ಕಮ್ ಮಾಡೋಕೆ ಕೆಲವರು ಕಾಯ್ತಿದ್ದಾರೆ. ಹೀಗಾಗಿ ಬೇರೆ ಬೇರೆ ಕಡೆಯಿಂದ ಮಾದಕ ಪದಾರ್ಥಗಳು ಬೆಂಗಳೂರನ್ನ ಸೇರ್ತಿವೆ. ಈ ಹಿನ್ನೆಲೆ ಬೆಂಗಳೂರು ಪೊಲೀಸರು ಕೂಡ ಡ್ರಗ್ ಪೆಡಲರ್ಸ್ನ ಕೆಡ್ಡಾಗೆ ಕೆಡವೋಕೆ ಅಖಾಡಕ್ಕೆ ಇಳಿದಿದ್ದಾರೆ. ಆಟದ ಮೈದಾನದಲ್ಲೇ ಹೈಡ್ರೋ ಗಾಂಜಾ ಸೇಲ್. 18 ಕೆಜಿ 599 ಗ್ರಾಂ ಹೈಡ್ರೋ ಗಾಂಜಾ ವಶ. ಹೊಸ ವರ್ಷದ ಹೊಸ್ತಿಲಿನಲ್ಲಿ ಸಿಲಿಕಾನ್ ಸಿಟಿಯಲ್ಲಿ ಮಾದಕ ವಸ್ತುವಿನ ಘಾಟು ಜೋರಾಗಿದೆ. ಮಾದಕ ವಸ್ತುಗಳನ್ನ ಕಾಲೇಜುಗಳ ಬಳಿ, ಮೈದಾನಗಳ ಬಳಿ ಇಟ್ಟು ಮಾರಾಟ ಮಾಡೋರಿಗೆ ಕಾಕಿ ಬಿಸಿ ಮುಟ್ಟಿಸೋಕೆ ಅಖಾಡಕ್ಕೆ ಧುಮುಕಿದೆ. ಇನ್ನು ಅಬ್ಬಕ್ಕ ಆಟದ ಮೈದಾನದ ಬಳಿ ಇಬ್ಬರು ಅಪರಿಚಿತರು ನಿಷೇಧಿತ ಹೈಡ್ರೋ ಗಾಂಜಾವನ್ನು ಕಾರಿನಲ್ಲಿ ಇಟ್ಟು ಮಾರಾಟ ಮಾಡುತ್ತಿದ್ದುದು ಬೆಳಕಿಗೆ ಬಂದಿದೆ. ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿದ ಮಹಾಲಕ್ಷ್ಮಿ ಠಾಣೆ ಪೊಲೀಸರು ಓರ್ವ ಮಹಿಳೆ ಸೇರಿ ಇಬ್ಬರನ್ನ ಬಂಧಿಸಿದ್ದಾರೆ. ಈ ವೇಳೆ 18 ಕೋಟಿ ಮೌಲ್ಯದ ಗಾಂಜಾ ವಶಕ್ಕೆ ಪಡೆದಿದ್ದಾರೆ. ಇನ್ನು ಆರೋಪಿಗಳು ವಿದೇಶದಿಂದ ಕಡಿಮೆ ಬೆಲೆಗೆ ಹೈಡ್ರೋ ಗಾಂಜಾವನ್ನ ತರಿಸಿಕೊಂಡು ಮಾರಾಟ ಮಾಡುತ್ತಿದ್ದದ್ದು ಗೊತ್ತಾಗಿದೆ. ಆದ್ರೆ ಏರ್ಪೋರ್ಟ್ ಮೂಲಕ ತರಿಸಿಕೊಂಡಿದ್ದೇ ಆದಲ್ಲಿ ಕಸ್ಟಮ್ ಆಫೀಸರ್ಗಳ ಕಣ್ಣು ತಪ್ಪಿಸಿ ಹೇಗೆ ತಂದ್ರು ಅನ್ನೋ ಸವಾಲೆದ್ದಿದೆ. ನಮಸ್ಕಾರ ಎಲ್ಲರಿಗೆ. ನಾರ್ತ್ ಡಿವಿಷನ್ ಅಲ್ಲಿ ಮಹಾಲಕ್ಷ್ಮಿ ಲೇಔಟ್ ಅಲ್ಲಿ 18.60 crores ಹೈಡ್ರೋ ಗಾಂಜಾ, ಟೋಟಲ್ 18 kgs 590 grams ಸೀಸ್ ಆಗಿದೆ. ಇದರಲ್ಲಿ ಇಬ್ರು ಆರೋಪಿ ಅವರು ಅರೆಸ್ಟ್ ಮಾಡಿದ್ದಾರೆ. ಮತ್ತೆ ಕೆಲವು ಕೀ ಆರೋಪಿ ಯಾರ್ಯಾರು ಇದರಲ್ಲಿ ಶಾಮೀಲು ಅದರ ಬಗ್ಗೆ ಅವ್ರಿಗೆ ಮಾಹಿತಿ ನಮ್ಮ ಟೀಮ್ಗೆ ಗೊತ್ತಾಗಿದೆ. ಇದು ಫಸ್ಟ್ ಟೈಮ್ ನಾವು ಏರ್ಪೋರ್ಟ್ ಇಂದ ಮಾಹಿತಿ ಆದ ಮೇಲೆ ನಮ್ಮ ಏರ್ಪೋರ್ಟ್ ಅಲ್ಲಿ ಮೂವ್ಮೆಂಟ್ ಆಗ್ತು. ಏರ್ಪೋರ್ಟ್ ಇಂದ ಬರುವಾಗ ಇದು ಸೀಸ್ ಆಗಿದೆ. ಈತ RMC ಯಾರ್ಡ್ ಠಾಣಾ ವ್ಯಾಪ್ತಿ ಲಾರಿ ಸ್ಟ್ಯಾಂಡ್ ನಲ್ಲೂ ಇಂತಹದ್ದೇ ಒಂದು ದಂಧೆ ಬೆಳಕಿಗೆ ಬಂದಿದೆ. ಓರ್ವ ವ್ಯಕ್ತಿ ಗಾಂಜಾ ಮಾರಾಟ ಮಾಡುತ್ತಿದ್ದ. ನಿಖರ ಮಾಹಿತಿ ಮೇರೆಗೆ ಆತನನ್ನ ಪೊಲೀಸರು ಬಂಧಿಸಿದ್ದಾರೆ. ಆರೋಪಿಯ ಬಳಿ 8,35,000 ಮೌಲ್ಯದ 8 ಕೆಜಿ 350 ಗ್ರಾಂ ಗಾಂಜಾವನ್ನ ವಶಕ್ಕೆ ಪಡೆಯಲಾಗಿದೆ. RT ನಗರ ಪೊಲೀಸರು ಕೂಡ ನವೆಂಬರ್ 27ರಂದು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದು ಸುಮಾರು 5,43,000 ಮೌಲ್ಯದ 5 ಕೆಜಿ 437 ಗ್ರಾಂ ಗಾಂಜಾವನ್ನ ವಶಕ್ಕೆ ಪಡೆದಿದ್ದಾರೆ. ಖಚಿತ ಮಾಹಿತಿ ಆಧರಿಸಿ ಸುಲ್ತಾನ್ ಪಾಳ್ಯದ ಪಾನಿಪುರಿ ಮೈದಾನದಲ್ಲಿ ದಾಳಿ ಮಾಡಿದ್ದು ಮಾದಕ ವಸ್ತು ಮಾರಾಟ ಮಾಡುತ್ತಿದ್ದ ಇವರನ್ನ ಬಂಧಿಸಿ ಜೈಲಿಗಟ್ಟಿದ್ದಾರೆ. ಈತ ಬನ್ನೇರುಘಟ್ಟದ ಮುಖ್ಯ ರಸ್ತೆಯ ಗೊಟ್ಟಿಗೆರೆ ಕೆರೆಯ ಬಳಿ ಕಾರಿನಲ್ಲಿ ರಕ್ತಚಂದನದ ತುಂಡುಗಳನ್ನ ಅಕ್ರಮವಾಗಿ ಸಾಗಿಸುತ್ತಿದ್ದಾಗ ಪೊಲೀಸರಿಗೆ ಸಿಕ್ಕಿಬಿದ್ದಿದ್ದಾರೆ. ಓರ್ವನನ್ನ ಬಂಧಿಸಿದ್ದು 95 ಕೆಜಿ ರಕ್ತಚಂದನ ಮತ್ತು ಕಾರನ್ನು ವಶಕ್ಕೆ ಪಡೆಯಲಾಗಿದೆ. ಆಂಧ್ರಪ್ರದೇಶದ ಕಡಪ ಜಿಲ್ಲೆಯಿಂದ ರಕ್ತಚಂದನದ ಮರದ ತುಂಡುಗಳನ್ನ ತರಿಸಿಕೊಂಡು ಅದನ್ನು ಕರ್ನಾಟಕ, ತಮಿಳುನಾಡಿಗೆ ಮಾರುತ್ತಿದ್ದ ಬಗ್ಗೆ ಬಯಲಾಗಿದೆ. ಒಟ್ಟಾರೆ ಬೆಂಗಳೂರು ಪೊಲೀಸರ ಕಾರ್ಯಾಚರಣೆ ಮಾದಕ ವಸ್ತು ಸಾಗಣೆ ಮಾಡುವವರ ನಿದ್ದೆಗೆಡಿಸಿದೆ. ಪೊಲೀಸರು ಈ ದಂಧೆಯ ಬುಡಕ್ಕೆ ಕೈ ಹಾಕಿ ಬೇರು ಸಹಿತ ಕಿತ್ತು ಹಾಕಬೇಕಿದೆ. ಇಲ್ಲವಾದಲ್ಲಿ ಮಾದಕ ದ್ರವ್ಯದ ಈ ಜಾಲಕ್ಕೆ ಅಮಾಯಕರು ಹೆಚ್ಚಿನ ಸಂಖ್ಯೆಯಲ್ಲಿ ಸಿಕ್ಕಿ ಹಾಕಿಕೊಳ್ಳುವುದಂತೂ ಸುಳ್ಳಲ್ಲ. ಗಿರೀಶ್ ವಸಿಷ್ಠ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.